ಆಕ್ತಾಸದಿಂದ ಕೆಟ್ಟಿ ಮೆರೆಯುತ್ತಿರುವ ದುರ್ಯೋಧನನೇ ಹೇಳು. ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರರನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತರ ರಾಜರುಗಳಿಂದ ಓಲೈಸಿಕೊಳ್ಳುತ್ತಾ ಈ ಗಾಂಧಾರ ವಂಶದ ರತ್ನಗಜದ ಭವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬಹುದಾಗಿದ್ದ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ಆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಬರೀ ಗಾಳಿಗೂ ಪ್ರವಾಹವು ದುರ್ಯೋಧನ, ಬರೀ ಗಾಳಿಗೂ ಆದರೂ ಚಿಂತೆ ಇಲ್ಲ. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಎಂಬಂತೆ ನಾನು ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ಅದರಲ್ಲೂ ನಿನ್ನಂತಹ ಕಡು ಮೋಸಗಾರರನ್ನು ನನ್ನಂತಹ ಕಪಟಿ ಮೋಸಗಾರರಿಂದಲೇ ಸಂಹರಿಸಬೇಕೆಂಬ ಹಿರಿಯರ ನಾನುಡಿಗಳನ್ನು ಅನುಸರಿಸಿ ಇದುವರೆಗೂ ನಿನ್ನನ್ನು ಅಡಿಗಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯಲ್ಲೇ ನಡೆಸಿದನು ದುರ್ಯೋಧನ. ಅಡ್ಡದಾರಿಯಲ್ಲೇ ಕುರುಕ್ಷೇತ್ರ ಯುದ್ಧದಲ್ಲಿ ಈ ನಿನ್ನ ಹಸ್ತಿನಾವತಿಯ ರತ್ನಖಚಿತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ರಾಜ್ಯದಲ್ಲಿ ನಿನ್ನ 99 ಮಂದಿ ಸಹೋದರರೊಂದಿಗೆ ನಿನ್ನನ್ನೂ ನಾಶ ಮಾಡದ ಹೊರತು ಈ ಸೌಬಲರಾಯ ಇನ್ನೆಲ್ಲಿಯ ನಿಮ್ಮಲ್ಲಿ ಇನ್ನೆಲ್ಲಿಯ ಈ ಶಕುನಿಗೆ ಶಾಂತಿ ದೊರಕಬೇಕಾದರೆ ನಿನ್ನ ಸತಿ ಭಾನುಮತಿ ಮಂಡೆಗೆದರಿ ಮುಂಡೆಯಾಗಿ ನಿನ್ನ ಚಿನ್ನ ಭಿನ್ನ ಮುಂಡಗಳ ಮೇಲೆ ಬಿದ್ದು ನರಳಾಡಿ ಸಾಯುವುದನ್ನು ಈ ನಯನಗಳಿಂದ ಎಂದು ನೋಡುವನೋ ಅಂದೇ ಈ ಶಕುನಿಯ ಮನಸ್ಸಿಗೆ ಮನಃಶಾಂತಿ, ಅಂದೇ ಈ ಶಕುನಿಗೆ ಶಾಂತಿ.